ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಲ್ಲಿ ಅಂದರೆ ಇವಾಗ ಫಿಶ್ದು ಡೆತ್ ರೇಟ್ ಜಾಸ್ತಿ ಆಗ್ತಿದೆ, ಫಿಶಸ್ಸು ಸಾಯ್ತಿದೆ, ತಂದಿದ ತಕ್ಷಣ ಸಾಯ್ತಿದೆ, ಇಲ್ಲ ತಂದಿದ್ದ ಮಾರ್ಗದಿಂದ ಸಾಯ್ತಿದೆ. ಅದು ಸಾಯ್ದೇ ಇರೋ ಥರ ಹೇಗೆ ನೋಡ್ಕೊಳ್ಳೋದು, ಸಾಯೋಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟು ಪಾಯಿಂಟ್ ಬಂದು ಫ್ರೆಂಡ್ಸ್, ಫಿಶಸ್ಸು ಮೇನ್ ಕಾರಣ ಸಾಯೋಕ್ಕೆ ಅಕ್ಲಿಮೇಷನ್. ಅಂದರೆ ಇವಾಗ ನಾವು ಕರೆಕ್ಟಾಗಿ ಅಕ್ಲಿಮೇಟ್ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದ್ರೆ ಅಂತಲ್ಲ, ಅಕ್ಲಿಮೇಟೇ ಮಾಡ್ದೇ ಫಿಶ್ ಬಿಟ್ಬಿಟ್ರೆ. ಅಕ್ಲಿಮೇಷನ್ ಅಂದರೆ ಹೇಗೆ ಅಂದರೆ, ಫಸ್ಟು ಫಿಶ್ ಶಾಪಿಂದ ಫಿಶ್ ತರ್ತೀವಲ್ಲ, ಆ ಫಿಶ್ನ ಡೈರೆಕ್ಟಾಗಿ ನಮ್ಮ ಪಾಂಡ್ ಆಗಲಿ ಟ್ಯಾಂಕಾಗಲಿ ಡೈರೆಕ್ಟಾಗಿ ಬಿಡಬಾರ್ದು. ಏನಕ್ಕೆ ಅಂದರೆ, ಫಿಶ್ ಶಾಪ್ದು ವಾಟರ್ ಇರುತ್ತಲ್ಲ ಅದ್ರ ಟೆಂಪ್ರೇಚರು, ನಮ್ಮ ಪಾಂಡ್ ಇಲ್ಲ ಫಿಶ್ ಟ್ಯಾಂಕ್ದು ಟೆಂಪ್ರೇಚರು ಎರಡು ತುಂಬ ಡಿಫ್ರೆಂಟ್ ಇರುತ್ತೆ. ಅದರಿಂದಾಗಿ ಫಿಶ್ನ ಡೈರೆಕ್ಟಾಗಿ ಏನಾದರೂ ನಾವು ಬಿಟ್ಬಿಟ್ರೆ, ಅಕ್ಲಿಮೇಟ್ ಮಾಡ್ದೇನೆ ಬಿಟ್ಟರೆ ಫಿಶಸ್ಸು ಅಂದರೆ ಸ್ಟ್ರೆಸ್ಗೊಳಗಾಗುತ್ತೆ. ಸ್ಟ್ರೆಸ್ ಆಗಿ ಫಿಶಸ್ಸು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಏನು ಮಾಡಬೇಕು ಅಂದರೆ, ಫಸ್ಟು ಟೆಂಪ್ರೇಚರ್ ಅಕ್ಲಿಮೇಟ್ ಮಾಡಬೇಕು. ಫಸ್ಟು ಆ ಪಾಂಡ್ ಒಳಗೆ ಒಂದು ಕವರ್, ಅಂದರೆ ಫಿಶ್ ಶಾಪಿಂದ ಕೊಟ್ಟಿರ್ತಾರಲ್ಲ ಆ ಕವರ್ ಸಮೇತನೇ ಟ್ಯಾಂಕಲ್ಲಿ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಿಟ್ಟರೆ ಟೆಂಪ್ರೇಚರ್ ಅಕ್ಲಿಮೇಟ್ ಆಗುತ್ತೆ. ಇನ್ನೊಂದು ಮೇನ್ ರೀಸನ್ ಅಂದರೆ, ನಾವು ಆ ಥರ ಮಾಡಿದ್ರೂ ಹಾಗೆ ಬಿಟ್ಬಿಟ್ರೆ ಫಿಶ್ ಶಾಪ್ದು ವಾಟರ್ಗೂ ಮತ್ತು ನಮ್ಮ ಟ್ಯಾಂಕ್ದು ವಾಟರು ಬೇರೆ ಬೇರೆ ಇರುತ್ತೆ. ಅದರಿಂದನೂ ಫಿಶಸ್ಸು ಸ್ಟ್ರೆಸ್ಗೊಳಗಾಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಫಿಶ್ ಟ್ಯಾಂಕಲ್ಲಿರೋ ವಾಟರ್ನ ಮತ್ತು ಫಿಶ್ ಶಾಪಿಂದ ತಂದಿರೋ ವಾಟರ್ನ ಮಿಕ್ಸ್ ಮಾಡಿ ಫಸ್ಟು ಒಂದು 10-15 ಮಿನಿಟ್ಸ್ 50-50 ಅದಿರೋ ಥರ ನೋಡಿಕೊಂಡು ಅದನ್ನ ಒಂದು 10-15 ಮಿನಿಟ್ಸ್ ಫಿಶ್ ಅದರಲ್ಲೇ ಬಿಟ್ಟರೆ ಆವಾಗ ಏನೂ ಹಾರ್ಮ್ ಆಗೋಲ್ಲ ನಮ್ಮ ಫಿಶಸ್ಗೆ. ಆಮೇಲೆ ಅದು ಡೆತ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಬೇಕಾದರೆ ಅದು ಅಕ್ಲಿಮೇಟ್ ಆ ಥರ ಅಕ್ಲಿಮೇಟ್ ಮಾಡಿದ್ಮೇಲೆ ಫಿಶ್ ಟ್ಯಾಂಕಿಗೆ ಡೈರೆಕ್ಟಾಗಿ ಬಿಡ್ಬೋದು. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನು ಅಂದರೆ, ಫುಡ್ಡು ಪ್ರೋಟೀನ್ ಇರೋ ಫುಡ್ ಕೊಡಬೇಕು ನಾವು. ಇನ್ನು ಅಂದರೆ 30-32% ಮೇಲಿರೋ ಪ್ರೋಟೀನ್ ಫುಡ್ ಕೊಡಬೇಕು. ಲೈವ್ ಫುಡ್ ಕೊಟ್ಟರೆ ಲೈಫ್ ಸ್ಪ್ಯಾನು ತುಂಬ ಜಾಸ್ತಿ ಬರುತ್ತೆ. ಇವಾಗ ಪೆಟ್ ಶಾಪಲ್ಲಿ ಸಿಗುತ್ತೆ, 30 ರೂಪೀಸ್ದೆಲ್ಲ ಸಿಗುತ್ತೆ ಚಿಕ್ಕದು. ಅದೆಲ್ಲ ಯೂಸ್ ಮಾಡಿದ್ರೆ ಫಿಶ್ ಗ್ರೋತು ಬರೋಲ್ಲ, ಕಲರು ಬರೋಲ್ಲ, ಅಂದರೆ ಲೈಫ್ ಸ್ಪ್ಯಾನ್ ಜಾಸ್ತಿ ಸಿಗೋಲ್ಲ. ಅದರಿಂದಾಗಿ ನಾವು ಪ್ರೋಟೀನು ಮತ್ತು ಹೆಲ್ದಿಯಾಗಿರೋ ಫುಡ್ ಯೂಸ್ ಮಾಡಿದಷ್ಟು ಫಿಶ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಬಂದ್ಬಿಟ್ಟು ಫುಡ್ಡು ಫ್ರೆಂಡ್ಸ್. ಅಂದರೆ ಫುಡ್ನ ಜಾಸ್ತಿ ಫುಡ್ ಹಾಕಿದ್ರೆ ಫಿಶ್ ಬಿಟ್ಬಿಡುತ್ತೆ, ತಿಂದ್ರೂ ವಾಪಸ್ ಹೋಗಿ ಕಕ್ಬಿಡುತ್ತೆ, ತಿನ್ನಲ್ಲ ಎಲ್ಲ ಫುಡ್ಡು. ಆ ಫುಡ್ಡು ಕೆಳಗಡೆ ಉಳ್ಕೊಂಡಿರುತ್ತಲ್ಲ, ಅದರಿಂದ ಫಂಗಸ್ ಕ್ರಿಯೇಟ್ ಆಗುತ್ತೆ. ಫಂಗಸ್ ಕ್ರಿಯೇಟ್ ಆಯಿತು ಅಂದರೆ ಫ್ರೆಂಡ್ಸ್ 100% ಅದು ಅಟ್ಯಾಕ್ ಆಗೇ ಆಗುತ್ತೆ. ಆ ಥರ ಅಟ್ಯಾಕ್ ಆದರೆ, ಫಂಗಸ್ ಅಟ್ಯಾಕ್ ಆದರೆ ಮೇನ್ ಸ್ಮಾಲ್ ಫಿಶಸ್, ಗಪ್ಪಿ ಮತ್ತು ಮೌಲಿಸ್ಗೆಲ್ಲ ಏನಾಗುತ್ತೆ ಅಂದರೆ ಮೌತ್ ಇನ್ಫೆಕ್ಷನ್ ಆಗುತ್ತೆ. ಮೌತ್ ಇನ್ಫೆಕ್ಷನ್ ಆದರೆ ಅಂದರೆ ಬಾಯಲ್ಲೆಲ್ಲ ಫಂಗಸ್ ಬಂದುಬಿಡುತ್ತೆ. ಅದೇನು ತಿನ್ನೋಕ್ಕಾಗಲ್ಲ. ವಿತಿನ್ 1 ವೀಕಲ್ಲಿ ಆ ಥರ ಏನಾದ್ರು ಸ್ಟಾರ್ಟ್ ಆದರೆ ಫುಡ್ ಸ್ಟಾಪ್ ಮಾಡಿಬಿಡುತ್ತೆ ಫಿಶು. ಆ ಥರ ಫುಡ್ ಸ್ಟಾಪ್ ಮಾಡ್ತು ಅಂದರೆ 100% ತಿಳ್ಕೊಳ್ಳಿ, ಫಿಶಸ್ಗೆ ಏನು ಕೇರ್ ಮಾಡೋಕ್ಕಾಗಲ್ಲ ನಾವು. ಅಂದರೆ ಸಾಲ್ಟು ಅದೆಲ್ಲ ಆ್ಯಡ್ ಮಾಡಿರ್ತೀವಿ, ಆದರೂ ಅದೆಲ್ಲ ಏನು ಉಪಯೋಗ ಬರೋಲ್ಲ. ಫಿಶಸ್ಸು 100% ಸತ್ತೋಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗಿ ಸತ್ತೋಗುತ್ತೆ. ಆದ್ದರಿಂದ ನಾವು ಜಾಸ್ತಿ ಫುಡ್ ಹಾಕ್ದೇ ಕಮ್ಮಿ ಫುಡ್ ಹಾಕಿ ಮೇಂಟೈನ್ ಮಾಡಬೇಕು. ಜಾಸ್ತಿ ಫುಡ್ ಹಾಕಿದ್ರೂ ಆ ಫುಡ್ ಏನಾದ್ರು ಉಳ್ಕೊಂಡಿದೆ ಅದನ್ನ ತೆಗೆದುಬಿಡಬೇಕು. ಇಲ್ಲ ಅಂದರೆ ಅದು ಫಂಗಸ್ ಕ್ರಿಯೇಟ್ ಆಗಿ ಫಿಶಸ್ಸು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಂಗಸ್ ಕ್ರಿಯೇಟ್ ಆದರೆ ಫಂಗಲ್ ಇನ್ಫೆಕ್ಷನ್ ಆಗಿ ಫಿಶಸ್ಸು ಬೇಗ ಸತ್ತೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇವೆಲ್ಲ ಪಾಯಿಂಟ್ಸ್ನ ನೋಡಿಕೊಂಡ್ರೆ ಫ್ರೆಂಡ್ಸ್, ಫಿಶಸ್ಸು 95% ಸಾಯಲ್ಲ. ಇನ್ನು 5% ಅದು ನಾವೇನು ಹೇಳೋಕ್ಕಾಗಲ್ಲ. ಫಿಶಸ್ ಅಡ್ಜಸ್ಟ್ ಆದರೆ ಇರ್ತವೆ, ಇಲ್ಲಾಂದರೆ ಸತ್ತೋಗ್ಬಿಡುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.